ಪವಾಡಗಳೇ ಹಾಗೆ, ನಂಬೋದಕ್ಕೆ ಕಷ್ಟ. ಯಾಕಂದ್ರೆ ಅವುಗಳಿಗೆ ಸರಿಯಾದ ಆಧಾರ ಇರೋದಿಲ್ಲ. ಆದರೆ ಈ ಪವಾಡ ಸಾವಿರಾರು ಜನಗಳ ಅನುಭವ ಆದಾಗ ನಂಬಲೇಬೇಕಾಗತ್ತೆ. ಅದೇ ರೀತಿ ಈ ಕ್ಷೇತ್ರಕ್ಕೆ ಬಂದು ಹರಕೆ ಹೊತ್ಕೊಂಡ ಸಾವಿರಾರು ಭಕ್ತರಿಗೆ ಮದುವೆ ಆದ ಉದಾಹರಣೆಗಳಿವೆ. ಪ್ರತಿ ವರ್ಷ ಜಾತ್ರೆ ಟೈಮ್ನಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ನಡೆಯುತ್ತದೆ. ಸುಮಂಗಲಿಯರು ಮರದ ಬಾಗಿಣ ಕೊಡುತ್ತಾರೆ. ಮರದ ಬಾಗಿಣ ಕೊಟ್ಟ ದೀರ್ಘ ಸುಮಂಗಲಿ ಆಗಿರ್ತಾರೆ ಅಂತ ನಂಬಿಕೆ ಇದೆ. ಈ ಕ್ಷೇತ್ರಕ್ಕೆ ಇವತ್ತು ಲೆಕ್ಕವಿಲ್ಲದಷ್ಟು ಜನ ಬರ್ತಾರೆ. ವಿಶೇಷ ದಿನಗಳಲ್ಲಂತೂ ಇಲ್ಲಿ ಜನ ಜಾತ್ರೆಯೇ ಸೇರತ್ತೆ. ಭಕ್ತರು ಇಲ್ಲಿಗೆ ಹೆಚ್ಚಾಗಿ ಬರೋದೇ ಮದುವೆಯ ಸಮಸ್ಯೆಯನ್ನ ಹೊತ್ಕೊಂಡು. ಬೆಂಗಳೂರಿಂದ ಸಾಕಷ್ಟು ಬರ್ತಿದ್ದಾರೆ. ಅಮೇರಿಕಾ, ಬಾಂಬೆ ಇವರೆಲ್ಲ ಬರ್ತಿದ್ದಾರೆ ಸರ್. ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಏನು ಮಾಡ್ತೀವಿ ಅಂದ್ರೆ ಸರ್, ನಾವೇನಾದರೂ ಒಂದು ಆಸ್ಪತ್ರೆಗೆ ಹೋಗೋದಾಗಿರಲಿ, ಏನೋ ತೊಗೊಳ್ಳೋದಾಗಲಿ, ಹೊಲ ತೊಗೊಳ್ಳೋದಾಗಲಿ, ದನ ತೊಗೊಳ್ಳೋದಾಗಿರಲಿ, ಆಮೇಲೆ ಏನಾದರೂ ಆಸ್ತಿ ನಾವು ಶಾಲೆಗೆ ಮಕ್ಕಳು ಕಳಿಸೋದಾಗಿರಲಿ, ಎಲ್ಲ ನಾವು ದೇವ್ರ ಪ್ರಸಾದ ಕೇಳೇ ಹೋಗ್ತೀವಿ ಸರ್. ನಾವು ದೇವ್ರನ್ನ ನಮಗೆ ಅನ್ಕೊಂಡು ನಮ್ಗೆ ಬಲಗಡೆದು ಹಿಂಗೆ ಬಲಗಡೆದು ಕೊಟ್ಟರೆ ಮಾತ್ರ ನಮ್ಗೆ ಒಳ್ಳೇದಾಗುತ್ತೆ, ಎಡಗಡೆದು ಕೊಟ್ಟರೆ ಬೇಡ. ನಮ್ಗೆ ಎಡಗಡೆ ಕೊಟ್ಟರೆ ನಾವು ಯಾವುದೇ ರೀತಿಯಿಂದ ಹೋಗೋದೇ ಇಲ್ಲ. ನಮ್ಮ ಬಲಗಡೆ ಕೊಟ್ಟೋದು ಮಾತ್ರ ನಾವು ಹೋಗ್ತೀವಿ. ಈ ಅಡಚಣೆಗಳು ಭಾಳ ಆಗ್ತಿದ್ವು. ಅಂದರೆ ನಾವು ಹೇಳುತ್ತಿದ್ದ ಕೆಲಸಗಳು ಸರಾಗವಾಗಿ ಭಾಳ ವೇಗದಲ್ಲಿ ಅಲ್ಲಿ ಹೋಗ್ತಾ ಇದ್ದಿಲ್ಲ. ಆದ್ದರಿಂದ 12 ವರ್ಷಗಳ ಹಿಂದಲೂ ಈ ಉಳ್ಕುಂಟೇಶ್ವರ ಸ್ವಾಮಿಯ ಭಗವಂತನ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಅಲ್ಲಿಂದ ನನಗೆ ಸಾಕಷ್ಟು ಅನುಕೂಲತೆಗಳು, ನನ್ನ ಸಂಸ್ಥೆಯ ಒಂದು ಕೆಲಸಗಳು ಭಾಳ ಶರವೇಗದಲ್ಲಿ ಹೋಗ್ತಾ ಇದ್ದಾವೆ. ಆಮೇಲೆ ನಾನು ಸಮಾಜ ಸೇವೆ ಏನು ಮಾಡ್ಕೋಬೇಕು, ಜನಗಳಿಗೆ ಏನು ಒಂದು ಸಹಕಾರ ಮಾಡಬೇಕಂತ ಅಂದ್ಕೊಂಡಿದ್ದು ಅದೆಲ್ಲದೂ ಈ ಒಂದು ಉಳ್ಕುಂಟೇಶ್ವರ ಸ್ವಾಮಿ ಅನುಗ್ರಹದಿಂದ ನಡೀತಾ ಇದೆ. ವಿಜ್ಞಾನಕ್ಕೆ ಸವಾಲು ಹಾಕುವಂಥ ವಿಸ್ಮಯಗಳು ಇವತ್ತಿಗೂ ಇವೆ. ಕಾರಣ ಇಂಥ ಶಕ್ತಿಗೆ ಹಾಗೂ ನಿಗೂಢತೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇರೋದು. ಇಂಥ ನಿಗೂಢತೆ ಹಾಗೂ ಶಕ್ತಿ ಇರೋ ಈ ಕ್ಷೇತ್ರಕ್ಕೆ ಬಂದು ಸಾವಿರಾರು ಜನ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಈ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮಗೆ ಹುಲಿಕುಂಟಾಚಾರ ಅವರು ತಿಳಿಸ್ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್. ಇಲ್ಲಿ ಎಲ್ಲ ಜಾತಿ ಸಮೂಹಗಳು ಭೇದ ಭಾವವಿಲ್ಲದೆ, ಯಾವ ಜಾತಿಯು ಎಂಬ ತಾರತಮ್ಯವಿಲ್ಲದೆ ಇಲ್ಲಿ ಎಲ್ಲ ಕಲ್ಯಾಣೋತ್ಸವಗಳು, ಲಗ್ನಗಳು, ಮುಹೂರ್ತಗಳು, ಸ್ವಾಮಿಯನ್ನು ಹೊರ ಕೇಳೋದು, ಆ ಕೊಟ್ಟಿರ್ತಕ್ಕಂಥ ಇಲ್ಲಿ ಪದ್ಧತಿ ಏನಂದರೆ ಬಂದಿರತಕ್ಕಂಥ ಭಕ್ತಾದಿಗಳು ಸ್ವಾಮಿಗಳಿಗೆ ವರವನ್ನು ಕೇಳ್ತಾರೆ. ಎಡಗಡೆಯಿಂದ ಎಡಗಡೆ ಹೂ ಕೊಟ್ಟರಂದ್ರೆ ಅದು ಆಗೋದಿಲ್ಲ, ಬಲಗಡೆ ಕೊಟ್ಟರೆ ಆಗ್ತದೆ ಅಂತ ಹೇಳಿ ಏನು ಬಲಗಡೆ ಹೂ ಕೊಟ್ಟಿದೆ ಅದು ನಮಗೆ ವಿಶೇಷವಾಗಿ ಒಂದು ಫಲವನ್ನು ಕೊಡ್ತದೆ ಅಂತೇಳಿ. ಒಂದು ಲಗ್ನ ಆಗಲಿ, ಒಂದು ವಿದ್ಯಾಭ್ಯಾಸ ಆಗಲಿ, ಒಂದು ವ್ಯವಹಾರ ಆಗಲಿ, ಒಂದು ನೌಕರಿ ಆಗಲಿ, ಒಂದು ಯಾವುದೇ ನಾವು ಒಂದು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಒಂದು ಪ್ರತೀತಿ ಏನಂದರೆ ಸ್ವಾಮಿನ ಹೂ ಕೇಳೋದು ಒಂದು ಸಂಪ್ರದಾಯ. ಯಾವುದೇ ದೇವರನ್ನ ನಂಬೋದ್ರಿಂದ ಸಮಾಧಾನ ಸಿಗತ್ತೆ. ಆದರೆ ಕೆಲವು ಸ್ಥಳಗಳಲ್ಲಿ ನಡೆಯೋ ಚಮತ್ಕಾರ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸ್ತಾವೆ. ಈ ಜಾಗದಲ್ಲೂ ಕೂಡ ಎಂಥ ಸಮಸ್ಯೆಗೂ ತಕ್ಷಣ ಪರಿಹಾರ ಸಿಗೋದು ವಿಸ್ಮಯವೇ ಸರಿ. ನಮ್ಮ ಹುಡುಗಂದು ಎಜುಕೇಷನ್ದು ಟ್ರೈ ಮಾಡಿದ್ವಿ ಸರ್. ಯಾಕಂದ್ರೆ ಕನ್ನಡ ಮೀಡಿಯಮ್ ಓದಿ ಇಂಗ್ಲೀಷ್ ಮೀಡಿಯಮ್ಗೆ ಹೋದಾಗ ಸ್ವಲ್ಪ ತ್ರಾಸ ಅನ್ನಿಸಿತು. ಮತ್ತು ಇಲ್ಲಿ ಡಿಪ್ಲೊಮಾ ಸೇರಿದ ಮೇಲೆ ನಾವು ದೇವಸ್ಥಾನದ ಒಂದು ಈ 3 ವರ್ಷದಿಂದ ದೇವರ ಸೇವೆ ಮಾಡೋದ್ರಿಂದ ನಮ್ಮ ಹುಡುಗ ಫಸ್ಟ್ ಕ್ಲಾಸ್ನಾಗ ಪಾಸ್ ಆದ ಸರ್. 70 ಮೇಲೆ ಆಯಿತು. ಮತ್ತು ಈಗ ನಮ್ಮ ಫ್ರೀ ಸೀಟ್ ಆಗೈತೆ ನಮ್ಮ ಹುಡುಗಂದು. ಆ ಉದ್ದೇಶಕ್ಕೆ ನಾನು ದೇವರಿಗೆ ಸೇವೆಯಿಂದ ನನ್ನ ಒಂದು ಕಾರ್ಯಕ್ರಮ ಇದು ಒಳ್ಳೆಯ ಅಭಿಪ್ರಾಯ ಆಯ್ತು ನಮಗೆ. ಆ ಉದ್ದೇಶಕ್ಕೆ ಸೇವೆಯಿಂದ ನಾವು ಮಾಡ್ತಾ ಇದ್ದೀವಿ ಸರ್. ಯುಗಾದಿ ಪಾಡ್ಯ ದಿನ ಮನೆಯಿಂದ ಮನೆ ಎಲ್ಲರೂ ಊರೆಲ್ಲ ಬಂದು ನಾವು ಅಲ್ಲಿಗೆ ಬಡಿಸ್ಕೊಂತ ಜಂಬಡಿ ತಾಳಬಲ ಬಡ್ಕೊಂತ ಬಂದು ದೇವ್ರು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಿ ಮನೆಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಆ ದೇವಸ್ಥಾನ ಇಲ್ಲಿ ತಂದು ಬಿಡ್ತೀವಿ ನಾವು. ಆಮೇಲೆ ನಮ್ಗೆ ಏನು ಹೇಳಿದ್ದು ಅದು ಹೂವು ಕೇಳಿದ್ರೆ ಏನು ಕೆಲಸ ಮಾಡಲ್ಲ. ಅದು ಕೊಟ್ಟಿದ್ದೆಲ್ಲ ಸಕ್ಸಸ್. ನಮ್ಮ ಮಕ್ಕಳು ಮರಿ ಬೇಕಾದ್ರೆ ಕೇಳಿದ್ರೆ ಸಕ್ಸಸ್. ಟೋಟಲ್ ಸೇವೆ ಮಾಡಿದರೆ ಮಕ್ಕಳಾಗ್ತಾವ. ಎಲ್ಲ ಅನುಕೂಲತೆನೇ ಆಗ್ಯದ. ಈ ಶಕ್ತಿಯ ಮಹಿಮೆ ಇವತ್ತಿಗೂ ನಿಗೂಢ. ಜನಗಳ ನಂಬಿಕೆಗೆ ತಕ್ಕ ಹಾಗೆ ಇಷ್ಟೊಂದು ಶೀಘ್ರವಾಗಿ ಸಮಸ್ಯೆಗೆ ಪರಿಹಾರ ನೀಡೋ ಈ ಶಕ್ತಿಯ ಹೆಸರೇ ಹುಲಿಕುಂಟೇಶ್ವರ. ಹುಲಿಕುಂಟೇಶ್ವರ ಅನ್ನೋ ವಿಶೇಷ ಶಕ್ತಿ ಈ ಜಾಗಕ್ಕೆ ಬಂದು ನೆಲೆ ನಿಂತ ಕಥೆಯು ಕುತೂಹಲಕಾರಿ. ಮೊದಲು ಈ ಮೂರ್ತಿ ಉದ್ಭವಿಸಿದ್ದು ಕಾಡಿನ ಒಂದು ಪೊದೆಯಲ್ಲಿ, ಅದು ಹುಲಿಗಳು ವಾಸ ಮಾಡೋ ಪೊದೆಯಲ್ಲಿ. ನಂತರ ಊರಿನ ಮುಖ್ಯಸ್ಥರ ಕನಸಲ್ಲಿ ಈ ವಿಗ್ರಹ ಪದೇ ಪದೇ ಕಾಣಿಸ್ಕೊಳ್ಳುತ್ತೆ. ಆಗ ಬೊಮ್ಮಯ್ಯ ಹಿಂದಿನ ದಿನ ಕಾಡಿನಲ್ಲಿ ತಾನು ನೋಡಿದ ದೃಶ್ಯವನ್ನ ಊರಿನ ಜನಗಳಿಗೆ ತಿಳಿಸ್ತಾನೆ. ಆಗ ಊರಿನ ಜನರೆಲ್ಲ ಸೇರಿ ಆ ಉದ್ಭವ ಮೂರ್ತಿಯನ್ನ ತರುವ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇ ಪ್ರಕಾರ ಬಂಡಿಯಲ್ಲಿ ಮೆರವಣಿಗೆ ಮೂಲಕ ವಿಗ್ರಹವನ್ನ ಊರೊಳಗೆ ತಂದು ಪೂಜೆ ಮಾಡ್ತಾರೆ. ಮುಂದೆ ವ್ಯಾಸರಾಯರು ಈ ಉದ್ಭವ ಮೂರ್ತಿಯನ್ನ ವಿಧಿ ವಿಧಾನಗಳಿಂದ ಪ್ರತಿಷ್ಠಾಪನೆ ಮಾಡ್ತಾರೆ.
ಹುಲಿ ವಾಸವಾಗಿರೋ ಕುಂಟೆಯಲ್ಲಿ ಸಿಕ್ಕಿದ್ರಿಂದ ಈ ದೇವರಿಗೆ ಹುಲಿಕುಂಟೇಶ್ವರ ಅನ್ನೋ ಹೆಸರೇ ಶಾಶ್ವತವಾಗತ್ತೆ. ಮುಂದೆ ಇಲ್ಲಿ ಮಂತ್ರಾಲಯದ ಸುಬೋಧೇಂದ್ರ ಸ್ವಾಮಿಗಳಿಂದ ರಾಮ ಲಕ್ಷ್ಮಣ ಸೀತೆಯರ ಪ್ರತಿಷ್ಠಾಪನೆಯೂ ಆಗತ್ತೆ. ಜೊತೆಗೆ ಇಲ್ಲಿ ಗರುಡ ದೇವರಿರೋದು ವಿಶೇಷ. ಮಂತ್ರಾಲಯದ ಸುಷಮೀಂದ್ರ ತೀರ್ಥರು, ಉಡುಪಿಯ ಪೇಜಾವರ ಶ್ರೀಗಳು ಈ ಕ್ಷೇತ್ರಕ್ಕೆ ಬಂದು ಹುಲಿಕುಂಟೇಶ್ವರನ ಸೇವೆ ಮಾಡಿದ್ದಾರೆ. ಇಲ್ಲೊಂದು ವಿಶೇಷವಾದ ಕಲ್ಯಾಣಿಯೂ ಇದೆ. ಈ ಕ್ಷೇತ್ರದಲ್ಲಿ ಈ ಈಶಾನ್ಯ ಮುಖದಲ್ಲಿ ಒಂದು ಪುಷ್ಕರಣಿ ಇದೆ. ಇಲ್ಲಿ ಭಗವಂತನಿಗೆ ಅಭಿಷೇಕ ಮಾಡಬೇಕಂತ ಈ ಪುಷ್ಕರಣಿಯಲ್ಲಿ ಪ್ರತಿನಿತ್ಯ ದೇವರಿಗೆ ಅಭಿಷೇಕ ಮಾಡೋಕ್ಕಂತ ಒಂದು ತೆಗೆದಾಗ ಇಲ್ಲಿ ಒಂದು ರುದ್ರದೇವರು ಸಿಗ್ತದೆ. ಉದ್ಭವ ಹೊಂಡದಲ್ಲಿ ಬದಿಯಬೇಕಾದ್ರೆ ಒಂದು ಈಶ್ವರನ ಲಿಂಗ ಸಿಕ್ಕಿದೆ. ಆ ಲಿಂಗನ್ನ ಇಲ್ಲಿ ಬಹುಶಃ ಇಲ್ಲಿ ಮುಂದೆ ಗುಡಿ ಇದೆ, ಮಹಾರುದ್ರದೇವರು. ಅಲ್ಲಿನ ಪ್ರತಿಷ್ಠೆ ಮಾಡಿರ್ತಕ್ಕಂಥವ್ರು ಉಡುಪಿಯ ಅಷ್ಟಮಠಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ವಾದಿರಾಜ ಸ್ವಾಮಿಗಳು. ಬರೋ ಭಕ್ತರು ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ನಂತರ ಇಲ್ಲಿರೋ ರುದ್ರದೇವರ ಗುಡಿಗೆ ಹೋಗಿ ಪೂಜೆ ಮಾಡ್ತಾರೆ. ನಂತರ ಸೀತಾರಾಮರ ಗುಡಿಗೆ ಕೈ ಮುಗಿದು ಪೂಜೆ ಸಲ್ಲಿಸಿದ ನಂತರನೇ ಗರ್ಭಗುಡಿಯ ಪ್ರಾಣ ದೇವರಾದ ಹುಲಿಕುಂಟೇಶ್ವರ ಸ್ವಾಮಿಯ ದರ್ಶನ. ಮದುವೆಯಾಗದವರಿಗೆ ಕಂಕಣೋ ಈ ಹುಲಿಕುಂಟೇಶ್ವರನ ದೇವಸ್ಥಾನ ಇರೋದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ. ಸಂಡೂರಿನ ಬೊಮ್ಮಘಟ್ಟ ಅನ್ನೋ ಊರಿನಲ್ಲಿ ನಡೀತಾ ಇದೆ ಹುಲಿಕುಂಟೇಶ್ವರನ ಪವಾಡ. ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ, ಆಗೋದನ್ನೆಲ್ಲ ಅಂದ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಮನುಷ್ಯ ಶಕ್ತಿಗೂ ಮೀರಿದ್ದು ಇನ್ನೂ ಏನೋ ಇದೆ ಅನ್ನೋದು ಸತ್ಯ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದು ನಮ್ಮ ಸ್ವಾಗತ್ ಆಭರಣ್ ಅರ್ಪಿಸುವ ಸತ್ಯಂ ಶಿವಂ ಸುಂದರಂ. ನಮಸ್ಕಾರ.